ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಪೌಡ್ರು ಫೈನಾನ್ಷಿಯರ್ ಹತ್ರ ಬರ್ತಾಳೆ. ಅವ್ನ ಪಾಡ್ಗೆ ಅವನು ಕೆಲಸ ಮಾಡ್ತಿರ್ತಾನೆ. ಈ ರೋಹಿಣಿ ಅವ್ನ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ, ಸರ್ ಪ್ಲೀಸ್ ಸರ್ ನಮ್ಮ ವಿಷಯನ ಸ್ವಲ್ಪ ಕನ್ಸಿಡರ್ ಮಾಡಿ ಅಂತ ಕೇಳ್ಕೊತಾಳೆ. ಕನ್ಸಿಡರ್ ಮಾಡೋಕ್ಕೆ ಏನೂ ಇಲ್ಲ, ನಾನೇನು ಮಾಡೋಕ್ಕಾಗುತ್ತೆ, ಮನೋಜ್ ಫೋರ್ಜರಿ ಮಾಡಿದ್ದಾರೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಷ್ಟೇ ಅಂತಾನೆ. ನನಗೋಸ್ಕರ ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಸರ್ ಪ್ಲೀಸ್ ಸರ್, ಅವ್ರು ತುಂಬ ಒಳ್ಳೆಯವರು, ಜೈಲಿಗೆ ಹೋದ್ರೆ ಅವ್ರ ಲೈಫೇ ಸ್ಪೈಲ್ ಆಗಿಬಿಡುತ್ತೆ, ನಾನು ಅವ್ರ ಜೊತೆ ಸೇರಿ ಬಾಳ್ಬೇಕು ಸರ್ ಅಂತಿರೋವಾಗ, ಈಗ ನೀವು ಅವ್ರ ಜೊತೆ ಇಲ್ವಲ್ಲ, ಕೇಸ್ ನಡೀತಿದೆ ತಾನೇ ಕೋರ್ಟ್ನಲ್ಲಿ, ಹಾಗಂತ ಫೈನಾನ್ಷಿಯರ್ ಹೇಳ್ತಿರೋವಾಗ, ನಾನು ಅವ್ರಿಗೆ ಡೈವರ್ಸ್ ಕೊಡಲ್ಲ ಸರ್, ನನ್ಗೆ ಅದೆಲ್ಲ ಇಷ್ಟ ಇಲ್ಲ, ನಾನು ಅವ್ರ ಜೊತೆ ಸೇರಿ ಬಾಳ್ಬೇಕು ಅಂತಾಳೆ. ಅವ್ರು ಜೈಲಿಗೆ ಹೊಟ್ಟೋಗ್ಬಿಟ್ರೆ ಅದೆಲ್ಲ ಯಾವುದೇ ಕಾರಣಕ್ಕೂ ನಡೆಯಲ್ಲ ಸರ್, ಹಾಗಂತ ರೋಹಿಣಿ ಹೇಳ್ತಾ ಕೇಳ್ಕೊತಿರೋವಾಗ 1-2-3 ವರ್ಷ ಜೈಲಲ್ಲಿ ಇರ್ತಾರೆ, ಅದಾದ್ಮೇಲೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅವ್ರು ಯಾವಾಗ ಜೈಲಿಂದ ಬರ್ತಾರೆ ಅವಾಗಲೇ ನೋಡ್ಕೊಳ್ಳಿ ಅಂತಿರೋವಾಗ, ಸರ್ ಪ್ಲೀಸ್ ಸರ್ ಈಗಾಗಲೇ ನನಗೆ ತುಂಬ ನೋವಾಗಿದೆ, ನೀವು ಇನ್ನೂ ನೋಡ್ಕೊಡ್ಬೇಡಿ ಸರ್, ದಯವಿಟ್ಟು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಸರ್ ಅಂತ ಕೇಳ್ಕೊತಾಳೆ. ನನ್ನನ್ನು EMRC ಸೈನ್ ಮಾಡಿದಾರಮ್ಮ, ನಾನು ಹೇಗೆ ಬಿಡೋಕ್ಕಾಗುತ್ತೆ, ಹಾಗಂತ ಫೈನಾನ್ಷಿಯರ್ ಹೇಳ್ತಿರುವಾಗ, ಖಂಡಿತ ಅವ್ರು ಈ ರೀತಿ ಎಲ್ಲ ಮಾಡಿಲ್ಲ ಸರ್, ಅವ್ರ ಅಮ್ಮನೇ ಈ ರೀತಿ ಮಾಡೋಕೆ ಹೇಳಿರೋದು ಅಂತಾಳೆ ರೋಹಿಣಿ. ಯಾರೇ ಏನೇ ಹೇಳಿದ್ರು ಸೈನ್ ಮಾಡಿರೋದು ಅವರೇ ತಾನೇ, ಒಂದು ಕ್ರೈಮ್ ಮಾಡಿದ್ಮೇಲೆ ಅದಕ್ಕೆ ಪನಿಷ್ಮೆಂಟ್ ಅಂತ ಅನುಭವಿಸ್ಲೇಬೇಕು ಅಂತಾನೆ ಫೈನಾನ್ಷಿಯರ್. ಸರ್ ನಾನೇನೋ ನಿಮ್ಮನ್ನ ಕ್ಷಮೆ ಕೇಳ್ತಿದ್ದೀನಿ, ಆದರೆ ನೀವು ಅವ್ರನ್ನ ಜೈಲಿಗೆ ಕಳಿಸ್ಬಿಟ್ರೆ ನಿಮಗೆ ಸಿಗಬೇಕಾಗಿರೋ ದುಡ್ಡು ಸಿಗಲ್ವಲ್ಲ ಸರ್ ಅಂತಾಳೆ ರೋಹಿಣಿ. ದುಡ್ಡನ್ನ ಹೇಗೆ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಆದರೆ ನನ್ನನ್ನು ಏಮಾರಿಸಿರೋದಕ್ಕೆ ಅವನು ಜೈಲಿಗೆ ಹೋಗ್ಲೇಬೇಕು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಇಲ್ಲ ಸರ್ ಹಾಗೆಲ್ಲ ಮಾಡಬೇಡಿ ಸರ್ ಪ್ಲೀಸ್ ಸರ್, ವಿಶಾಲು ಆಂಟಿ ನನಗೆ ಚೆನ್ನಾಗಿ ಗೊತ್ತಿರೋರು, ನೀವು ಬೇಕಾದರೆ ಅವ್ರ ಹತ್ರ ಮಾತಾಡಿ ನೋಡಿ ಅಂತಾಳೆ. ಮನೋಜ್ ಅವ್ರನ್ನ ಜೈಲಿಗೆ ಕಳಿಸ್ಬೇಡಿ ಸರ್ ಪ್ಲೀಸ್ ಸರ್, ನಾನು ನಿಮ್ಗೆ ಕಾಲಿಗೆ ಬೀಳ್ತೀನಿ ಅಂತ ಫೈನಾನ್ಷಿಯರ್ ಕಾಲಿಗೆ ಬೀಳಕ್ಕೆ ಹೋಗ್ತಾಳೆ. ಆಗ ಫೈನಾನ್ಷಿಯರ್ ಫೋನ್ ಎತ್ಕೊಂಡು ಆಚೆ ಹೋಗ್ತಾನೆ. ಹೇಳಿ ಅಂತ ಫೋನ್ ತೆಗೆದು ಕೇಳ್ತಾಳೆ ವಿಶಾಲು. ಇಲ್ಲಿಗೆ ಹುಡುಗಿ ರೋಹಿಣಿ ಬಂದಿದ್ದಾಳೆ, ಕಂಪ್ಲೇಂಟ್ ವಾಪಸ್ ತಗೊಳ್ಳಿ ಅಂತ ಗೋಳಾಡ್ತಿದ್ದಾಳೆ ಅಂತಾನೆ. ನಾನು ಕೂಡ ಏನೇನೋ ಹೇಳ್ದೆ, ಹೋಗ್ತಿಲ್ಲ ಅಂತ ಹೇಳ್ತಾನೆ. ಅದೇ ನಡೆಯೋದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು, ನೀವು ಕಂಪ್ಲೇಂಟ್ನ ವಾಪಸ್ ತಗೋಬೇಕು ಅಂತ ಅನ್ಕೋತಿದ್ದೀರಾ ಅಲ್ವಾ ಅಂತ ಕೇಳ್ತಾಳೆ. ಏನ್ ಹೀಗೆ ಹೇಳ್ತಿದ್ದೀರಾ, ಮನೋಜ್ ಹೊರಗೆ ಬರಬಾರ್ದು ಅಂತ ನೀ ತಾನೇ ಹೇಳಿದ್ದು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಹೇಳ್ದೆ, ಆದ್ರೆ ಈಗ ಬೇರೆ ದಾರಿನೇ ಇಲ್ಲ, ನಾನು ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ ಅಂತಾಳೆ ವಿಶಾಲು. ಆದ್ರೆ ಒಂದು, ನೀವು ಅಷ್ಟು ಬೇಗ ಕಂಪ್ಲೇಂಟ್ನ ವಾಪಸ್ ತಗೋಬೇಡಿ, ಇದು ಒಂದು ಒಳ್ಳೆ ಟೈಮು, ರೋಹಿಣಿ ಜೊತೆ ಮಾತಾಡಿ ಕಂಪ್ಲೇಂಟ್ ವಾಪಸ್ ತಗೋತೀನಿ, 10 ಲಕ್ಷ ಕೊಡು ಅಂತ ಕೇಳಿ ಅಂತಾಳೆ. ಅವಳು ಹೇಗಾದ್ರೂ ಹೊಂದಿಸ್ಕೊಡ್ತಾಳೆ. ನಂತರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ. ಅವಳಾಗಂತಿರೋವಾಗ, ಸರಿ ನಾನು ನೋಡ್ಕೋತೀನಿ ಅಂತಾನೆ ಫೈನಾನ್ಷಿಯರ್. ಸರ್ ಪ್ಲೀಸ್ ಸರ್, ನೀವು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಅವರು ಕೋರ್ಟ್ಗೆ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾರೆ, ಅವ್ರನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ಬಿಟ್ರೆ ಅವ್ರಿಗೆ ಶಿಕ್ಷೆ ತಪ್ಪೋದೇ ಇಲ್ಲ ಸರ್, ಪ್ಲೀಸ್ ಸರ್ ನಾನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಹತ್ರ ಬೇಡ್ಕೊಂಡು ಟೈಮ್ ಕೇಳ್ಕೊಂಡು ಬಂದಿದ್ದೀನಿ, ದಯವಿಟ್ಟು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಸರ್ ಪ್ಲೀಸ್ ಸರ್ ಅಂತ ಕೇಳ್ಕೊತಾಳೆ. ಅವಳು ಬೇಡ್ಕೋತಾನೆ ಇದ್ರು ಫೈನಾನ್ಷಿಯರ್ ಅವ್ನ ಪಾಡ್ಗವನು ಕೆಲಸ ಮಾಡ್ತಾ ಇರ್ತಾನೆ. ಸರ್ ಪ್ಲೀಸ್ ಸರ್, ಅವ್ರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ದಯವಿಟ್ಟು ವಾಪಸ್ ತಗೊಳ್ಳಿ, ಅದಕ್ಕೆ ನಿಮ್ಗೆ ದುಡ್ಡು ಬೇಕು ಅಂದ್ರೆ ಅದನ್ನ ಹೇಗಾದ್ರೂ ತಂದ್ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಫೈನಾನ್ಷಿಯರ್, ಏನಮ್ಮ ನಿನ್ ಪಾಡಿಗೆ ನೀನು ಕೇಸ್ನ ಈಸಿಯಾಗಿ ವಾಪಸ್ ತಗೋ ಅಂತ ಹೇಳ್ತಿದ್ಯಾ, ಅಷ್ಟೊಂದು ಈಸಿ ಅನ್ಕೊಂಡ್ಬಿಟ್ಟಿದ್ಯಾ, 48 ಲಕ್ಷ ಕೊಟ್ಟಿರೋದು, ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನ ನಾನು, 48 ಲಕ್ಷ ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತು, ಅವ್ರ ಅಪ್ಪನ ಸೈನ ಫೋರ್ಜರಿ ಮಾಡಿ ನನ್ನ ಹತ್ರನೇ ತಂದ್ಕೊಟ್ಟಿದ್ದಾನೆ, ಹಾಗಂತ ಫೈನಾನ್ಷಿಯರ್ ಹೇಳ್ತಿರುವಾಗ, ಸಾರಿ ಸರ್ ಆ ದುಡ್ಡನ್ನ ಹೇಗಾದ್ರೂ ತಲುಪಿಸ್ತೀವಿ. ಅವಳಾಗಂತಿರುವಾಗ, ಇಷ್ಟು ವರ್ಷ ಬೆಳೆಸಿದ ಅಪ್ಪನಿಗೆ ದ್ರೋಹ ಮಾಡಿದ್ದಾನೆ, ಅವನನ್ನ ನಂಬಿ ಟೈಮ್ ಕೊಡೋಕ್ಕಾಗುತ್ತಾ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರ್ ಖಂಡಿತ ಆ ದುಡ್ಡನ್ನ ಹೇಗಾದ್ರೂ ತಂದ್ಕೊಡ್ತೀವಿ, ಈಗ ಕೇಸ್ ಮಾತ್ರನ ವಾಪಸ್ ತಗೊಳ್ಳಿ ಸರ್ ಪ್ಲೀಸ್ ಸರ್ ಅಂತ ಕೇಳ್ಕೊತಾಳೆ. ಆಗ ಫೈನಾನ್ಷಿಯರ್, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಮನೋಜ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತೀನಿ, ಅದಕ್ಕೆ ನಿಮ್ಮ ಮೇಲೆ ನನಗೆ ನಂಬಿಕೆ ಬರಬೇಕಲ್ಲ, ಹಾಗಂತ ಫೈನಾನ್ಷಿಯರ್ ಕೇಳ್ತಿರೋವಾಗ, ಸರ್ ನಮ್ಮನ್ನ ನಂಬಿ ಸರ್, ಖಂಡಿತ ನಾವು ಆ ದುಡ್ಡನ್ನ ಕಟ್ತೀವಿ ಅಂತಾಳೆ. ಸಾಧಾರಣವಾಗಿ ನೀನೀಗ ಹೇಳ್ಬಿಟ್ಟು ಹೋದ್ರೆ ನಾನು ಹೀಗೆ ನಂಬಕ್ಕಾಗುತ್ತೆ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಸರ್ ನಾನು ನಿಮ್ಗೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ತೀನಿ ಸರ್ ಅಂತಾಳೆ ರೋಹಿಣಿ. ಹೀಗೆಲ್ಲ ಸೈನ್ ಮಾಡಿದ್ರೆ ನಂಬಕ್ಕಾಗಲ್ಲ, ಅದನ್ನು ಫೋರ್ಜರಿ ಮಾಡ್ತಿದ್ದಾರಲ್ಲ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಸರ್ ನಾನು ಬೇರೆ ಇನ್ನೇನು ಸರ್ ಮಾಡೋಕ್ಕಾಗುತ್ತೆ ಅಂತ ಕೇಳ್ತಾಳೆ ರೋಹಿಣಿ. ನನಗೆ ನಿನ್ನ ಮೇಲೆ ನಂಬಿಕೆ ಬರಬೇಕು ಅಂದ್ರೆ 10 ಲಕ್ಷ ರೂಪಾಯಿ ದುಡ್ಡನ್ನ ಈ ಕ್ಷಣದಲ್ಲೇ ತಂದ್ಕೊಡಿ ಅಂತ ಕೇಳ್ತಾನೆ. ನಂತರ ಕೇಸ್ ವಾಪಸ್ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತಿರುವಾಗ ರೋಹಿಣಿ ಶಾಕ್ ಆಗ್ತಾಳೆ. 10 ಲಕ್ಷನ, ನನ್ನ ಹತ್ರ ಅಷ್ಟು ದುಡ್ಡೆಲ್ಲ ಇಲ್ಲ ಸರ್ ಅಂತಾಳೆ ರೋಹಿಣಿ. ಮತ್ತಿನ್ನೇನಕ್ಕಮ್ಮ ನನ್ನ ಹತ್ರ ಬಂದು ಬೇಡ್ಕೋತಿದ್ಯಾ, ನಿನ್ ಗಂಡ ಜೈಲಲ್ಲಿ ಇದ್ರೆ ನನ್ಗೇನು ನಷ್ಟ ಇಲ್ಲ ಅಂತಾನೆ. ಸರ್ ಪ್ಲೀಸ್ ಸರ್, ನಾನು ಈಗ ಒಬ್ಬಳೆ ತುಂಬಾನೇ ಕಷ್ಟಪಡ್ತಿದ್ದೀನಿ, ನನ್ನ ಮಂತ್ಲಿ ಎಕ್ಸ್ಪೆನ್ಸಿವ್ ಸಹ ಮನೋಜ್ ಅವರೇ ಕೊಡ್ತಿದ್ದಾರೆ, ನನ್ನ ಹತ್ರ ಅಷ್ಟೊಂದು ದುಡ್ಡೆಲ್ಲ ಇಲ್ಲ ಸರ್ ಅಂತಾಳೆ. ಹಾಗಾದ್ರೆ ಅವ್ರು ಜೈಲಿಗೆ ಹೋದ್ರೆ ನೀನು ದುಡ್ಡು ಬರಲ್ಲ ಅಷ್ಟೇ, ನನಗೆ ಅವ್ನು ಜೈಲಿಗೆ ಹೋದ್ರೂ ದುಡ್ಡು ಬರಲೇಬೇಕು ಅಂತ ಹೇಳ್ತಾನೆ. ಸರ್ ಪ್ಲೀಸ್ ಸರ್, ನನ್ಗೆ ಅಷ್ಟೊಂದು ದುಡ್ಡನ್ನೇ ನಾನು ಕೊಡೋಕ್ಕಾಗೋದೇ ಇಲ್ಲ ಸರ್ ಅಂತಾಳೆ ರೋಹಿಣಿ. ಹಾಗಾದ್ರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ, ನಾನು ಕೇಳ್ದಂಗೆನೆ 10 ಲಕ್ಷ ರೂಪಾಯಿ ದುಡ್ಡನ್ನ ತೊಗೊಂಡು ಬನ್ನಿ ಅಂತ ಹೇಳ್ತಾನೆ. ಇಲ್ಲಾಂದ್ರೆ ನಾನು ಕೇಸ್ ವಾಪಸ್ ತಗೊಳ್ಳಲ್ಲ, ಕೊನೆವರೆಗೂ ನಿನ್ ಗಂಡ ಜೈಲಲ್ಲೇ ಇರ್ತಾನೆ ಅಂತ ಹೇಳ್ತಾನೆ. ಆಗ ರೋಹಿಣಿ, ಸರ್ ಪ್ಲೀಸ್ ಸರ್ ಹಾಗೆಲ್ಲ ಮಾತಾಡಬೇಡಿ ಸರ್ ಪ್ಲೀಸ್ ಸರ್ ಅಂತಾಳೆ. ಸರಿ ಸರ್, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ತೊಗೊಂಡು ಬರ್ತೀನಿ,
10 ಲಕ್ಷ ರೂಪಾಯಿ ಎಲ್ಲ ತರೋಕ್ಕಾಗಲ್ಲ ಸರ್. ಆದ್ರೆ ನನ್ನ ಹಸ್ಬೆಂಡ್ಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ ಸರ್. ನನ್ನಿಂದ ಎಷ್ಟು ರೆಡಿ ಮಾಡೋಕ್ಕಾಗುತ್ತೋ ಅಷ್ಟನ್ನ ರೆಡಿ ಮಾಡ್ಕೊಂಡು ತಗೊಂಡ್ ಬರ್ತೀನಿ. ಆದ್ರೆ ನೀವು ಈ ಕಂಪ್ಲೇಂಟ್ ನ ಮಾತ್ರ ವಾಪಸ್ ತಗೊಳ್ಳಿ ಸರ್, ಪ್ಲೀಸ್ ಸರ್ ಅಂತ ಬೇಡ್ಕೊತಿರ್ತಾಳೆ. ಮೊದ್ಲು ಹೇಳಿದ್ದನ್ನ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಸರಿ ಸರ್, ನಾನು ಹೇಗಾದ್ರೂ ದುಡ್ಡನ್ನ ರೆಡಿ ಮಾಡಿ ತಗೊಂಡ್ ಬರ್ತೀನಿ, ಥ್ಯಾಂಕ್ ಯು ಸರ್ ಅಂದ್ಬಿಟ್ಟು ಓಡೋಗ್ತಾಳೆ. ಈ ಕಡೆ ಮನೆಯಲ್ಲಿ ರಂಗನಾಥ್ ಅವರು ಯೋಚನೆ ಮಾಡ್ತಾ ಕೂತಿರ್ತಾರೆ. ಆಗಲಿಗೆ ಸೂರ್ಯ ಬರ್ತಾನೆ. ಮೀನಾ ಕೂಡ ಬರ್ತಾಳೆ. ಅಪ್ಪ ಏನಪ್ಪ ನೀನ್ ಈಗ ಕೂತಿದೀಯಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ನಾನು ಇನ್ನು ಯಾಕೆ ಜೀವಂತವಾಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀನಪ್ಪ ಅಂತಾರೆ ರಂಗನಾಥ್ ಅವರು. ಮಾವ ಯಾಕೆ ಈ ತರ ಮಾತಾಡ್ತಿದ್ದೀರಾ ಅಂತ ಮೀನಾ ಕೇಳ್ತಾಳೆ. ಅಪ್ಪ ಆ ವಿಶಾಲಮ್ಮನೇ ಅಪ್ಪ ಇದಕ್ಕೆಲ್ಲ ಕಾರಣ, ಅವಳೇನೆ ಹಿಂದೆ ನಿಂತ್ಕೊಂಡು ಎಲ್ಲಾನು ನಡೆಸ್ತಿರೋದು ಅಂತಾನೆ ಸೂರ್ಯ. ಮನೋಜನ್ನ ಕರ್ಕೊಂಡ್ ಬರ್ತೀನಿ ಅಂದೆ, ಎಲ್ಲಿದ್ದಾನ ಅವನು ಹಾಗಂತ ಶಾಂತಿ ಕೇಳ್ತಾಳೆ. ಸ್ಟೇಷನ್ ಅಲ್ಲಿ ಇದ್ದಾನೆ ಸಕ್ರೆ, ಲಾಯರ್ ಮೇಡಮ್ ಬೇಲ್ ತಗೋಬೇಕು ಅಂತ ಹೋರಾಡ್ತಿದ್ದಾರೆ ಅಂತಾನೆ. ನಿಮ್ಮನ್ನೆಲ್ಲ ನಂಬುದ್ರೆ ಏನು ನಡೆಯಲ್ಲ ಅಂತ ಶಾಂತಿ ಹೇಳ್ತಿರೋವಾಗ, ಇವಳನ್ನ ನಂಬಿನೇ ಕಣೋ ನಮ್ ಕುಟುಂಬ ಹೀಗಾಗಿರೋದು ಹೇಳೋ ಹಾಗಂತ ರಂಗನಾಥ್ ಅವರು ಬೈತಾ ಇರ್ತಾರೆ. ಆ ವಿಶಾಲಮ್ಮನೇ ಅಪ್ಪ ಆ ಫೈನಾನ್ಷಿಯರ್ನ ಮುಂದಿಟ್ಕೊಂಡು ಮನೋಜನ್ನ ಜೈಲಿಗೆ ಕಳ್ಸಿರೋದು ಅಂತಾನೆ ಸೂರ್ಯ. ಮಾವ ಆ ವಿಶಾಲಮ್ಮನ ವಿರುದ್ಧ ಕಂಪ್ಲೇಂಟ್ ಕೊಡಕ್ಕೆ ನಮ್ ಸಂಘದಲ್ಲಿರೋ ಹೆಣ್ಮಕ್ಳನ್ನೆಲ್ಲಾನು ರೆಡಿ ಮಾಡಿದ್ದೀನಿ ನಾನು. ಅವಳು ತುಂಬಾ ಜನನ್ನ ಏಮಾರಿಸಿದಾಳೆ, ಎಲ್ಲರ ಹತ್ರನೂ ದುಡ್ಡು ಕೊಟ್ಟು ಜಾಸ್ತಿ ಬಡ್ಡಿನೇ ವಸೂಲಿ ಮಾಡಿದಾಳೆ. ಅವಳಿಂದ ತೊಂದರೆಗೊಳಗಾಗಿರೋರು ತುಂಬಾ ಜನ ಇದ್ದಾರೆ ಮಾವ, ಅವ್ರನ್ನೆಲ್ಲ ಮುಂದಿಟ್ಕೊಂಡು ಅವಳ ಮೇಲೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಮಾಡಿದ್ದೀನಿ ಅಂತಾಳೆ. ಆಗ ಶಾಂತಿ, ಅವಳ ಮೇಲೆ ಕಂಪ್ಲೇಂಟ್ ಕೊಡೋದ್ರಿಂದ ಏನಾಗ್ಬಿಡುತ್ತೆ, ಮನೋಜ್ ಮನೆಗ್ ಬರತ್ತಾನೆ ಮುಖ್ಯ ಅಂತಾಳೆ. ಸಕ್ರೆ ಮನೋಜನ ಹೊರಗೆ ಕರ್ಕೊಂಡ್ ಬರೋಕೆನೆ ಈ ರೀತಿ ಎಲ್ಲ ಮಾಡ್ತಿರೋದು. ಆ ವಿಶಾಲಮ್ಮನ್ಗೆ ಹೇಗಾದ್ರೂ ಭಯ ಹುಟ್ಟಿಸಿದ್ರೆ ಮನೋಜ್ ಮೇಲಿರೋ ಕೇಸ್ನ ವಾಪಸ್ ತಗೋತಾಳೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ನೀನ್ ಏನ್ ಮಾಡ್ತೀಯೋ ಬಿಡ್ತೀಯೋ ನನ್ಗಂತೂ ಗೊತ್ತಿಲ್ಲ, ಮನೋಜನ ಹೇಗಾದ್ರೂ ಮನೆಗೆ ಕರ್ಕೊಂಡ್ ಬಾ ಅಂತ ಹೇಳ್ತಾ ಇರ್ತಾಳೆ. ಯಾರಾದ್ರೂ ಜೈಲ್ಗೆ ಹೋಗಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಹೋಗಿರೋರೇ ಜವಾಬ್ದಾರರು ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಅಪ್ಪ ಲಾಯರ್ ಅವರು ಒಂದು ಐಡಿಯಾ ಹೇಳಿದ್ದಾರೆ, ನೀನೊಂದು ಲೆಟರ್ಗೆ ಸೈನ್ ಮಾಡಿಕೊಟ್ರೆ ಮನೋಜ ಹೊರಗೆ ಬರ್ಬೋದಂತೆ ಅಂತ ಹೇಳ್ತಾನೆ. ಏನ್ ಲೆಟರ್ ಅದು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮನೋಜ್ ನನ್ನ ಸೈನ್ನ ಫೋರ್ಜರಿ ಮಾಡಿರೋದಕ್ಕೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಲೆಟರ್ ಬರ್ದು ಕೊಡ್ಬೇಕಪ್ಪ. ನೀವೇನಾದರೂ ಅದೇ ರೀತಿ ಬರ್ಕೊಟ್ಟು ಸೈನ್ ಮಾಡಿಕೊಟ್ರೆ ಖಂಡಿತ ಬೇಲ್ ಸಿಗ್ಬೋದು ಅಂತ ಲಾಯರ್ ಮೇಡಮ್ ಹೇಳಿದ್ದಾರೆ ಅಂತಾನೆ. ಅತ್ತೆ ನೀವೇನಾದರೂ ತಿಂದ್ರಾ, ನಾನು ಏನಾದರೂ ಮಾಡ್ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ. ಅದೆಲ್ಲ ಏನು ಬೇಡ, ನನ್ನ ಮಗ ನನ್ನ ಮನೆಗೆ ಬಂದ್ಮೇಲೆ ನಾನು ತಿನ್ನೋದು ಹಾಗಂತ ಶಾಂತಿ ಹೇಳ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಒಂದು ಪೆನ್ನು ಪೇಪರ್ ತಗೊಂಡ್ ಬರ್ತಾನೆ. ಅಪ್ಪ ಬರ್ದು ಸೈನ್ ಮಾಡ್ಕೊಡಪ್ಪ ಅಂತ ರಂಗನಾಥ್ ಅವ್ರ ಕೈಲಿ ಕೊಡ್ತಾನೆ. ಏನ್ ಬರಿಬೇಕು ಅಂತ ಹೇಳ್ದೆ ಅಂತ ರಂಗನಾಥ್ ಅವರು ಸೂರ್ಯನ ಕೇಳ್ತಾರೆ. ಅದೇ ಅಪ್ಪ ಮನೋಜ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಒಳಗಾಗಿದ್ದಾರಲ್ಲ, ಅದಕ್ಕೆಲ್ಲ ನೀವು ಆಕ್ಷನ್ ತಗೊಳ್ಳೋದು ಬೇಡ ಅಂತ ಹೇಳಿ, ಆದ್ರ ಅವಶ್ಯಕತೆ ಇಲ್ಲ, ಅವನನ್ನ ಕೇಸ್ನಿಂದ ರಿಲೀಸ್ ಮಾಡಿಬಿಡಿ ಹಾಗಂತ ಬರೆದು ಸೈನ್ ಮಾಡಿಕೊಟ್ಬಿಡಪ್ಪ ಅಂತಾನೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಗಿದ್ರು ನನ್ನ ಸೈನ್ನ ಫೋರ್ಜರಿ ಮಾಡ್ತಿದ್ನಲ್ಲ ಅಲ್ಲೇ ಬರ್ಕೊಟ್ಬಿಡ್ಬೇಕಾಯ್ತು ಅಂತಾರೆ ರಂಗನಾಥ್ ಅವರು. ಶಾಂತಿ ತಲೆ ತಗ್ಗಿಸ್ತಾಳೆ. ಮಾವ ನಡ್ತಿರೋದನ್ನೆಲ್ಲ ಬಿಡಿ, ನೀ ಅದನ್ನ ನೆನ್ಸ್ಕೊಂಡು ನಿಮ್ಮ ಮನ್ಸಿಗೆ ಕಷ್ಟ ತಂದ್ಕೋಬೇಡಿ, ಬರ್ಕೊಡಿ ಮಾವ ಅಂತ ಮೀನಾ ಕೇಳ್ತಾಳೆ. ಅಪ್ಪ ಬರಿಯಪ್ಪ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಪೌಡ್ರು ತನ್ನ ಮೊದಲನೇ ಗಂಡನ ಅಣ್ಣನ ಹತ್ರ ಬರ್ತಾಳೆ. ಬಾ ಕಲ್ಯಾಣಿ, ಯಾಕಿಷ್ಟು ಅವಸರವಾಗಿ ಬರಕ್ ಹೇಳ್ದೆ, ಏನ್ ವಿಷಯ ಅಂತ ಕೇಳ್ತಾರೆ ಅವರು. ರೋಹಿಣಿ ಜೋರಾಗಿ ಅಳ್ತಿರೋವಾಗ, ಕಲ್ಯಾಣಿ ಯಾಕೆ ಅಳ್ತಿದ್ಯಾ ಅಂತ ಅವ್ರ ಹೆಂಡತಿ ಕೇಳ್ತಾರೆ. ತಗೋ ಮೊದ್ಲು ನೀರ್ ಕುಡಿ ಅಂತ ಹೇಳ್ತಾರೆ. ಬೇಡ ಅಂತಾಳೆ ರೋಹಿಣಿ. ಕುಡಿಯಮ್ಮ ಅಂತ ಅವ್ರು ಹೇಳ್ತಾರೆ. ಏನಾಯ್ತಮ್ಮ, ಕ್ರಿಷ್ಗೆ ಏನಾದ್ರು ಅಂತ ಕೇಳ್ತಾರೆ. ಕ್ರಿಷ್ಗೆ ಏನೂ ಆಗಿಲ್ಲ, ಮನೋಜ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಏನಕ್ಕೆ ಅಂತ ಅವ್ರ ಭಾವ ಕೇಳ್ತಿರೋವಾಗ, ಬೇರೆಯವ್ರ ಸೈನ್ನ ಫೋರ್ಜರಿ ಮಾಡಿದ್ದಾರೆ ಅದಕ್ಕೆ ಅಂತಾಳೆ. ಫೋರ್ಜರಿ ಕೇಸ್ನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಓ ಹೌದಾ, ಯಾರ ಸೈನ್ನ ಫೋರ್ಜರಿ ಮಾಡಿ ಏಮಾರಿಸಿದ್ದಾರೆ ಅಂತ ಕೇಳ್ತಾರೆ. ಅವ್ರ ಅಪ್ಪನ ಸೈನ್ನ ಫೋರ್ಜರಿ ಮಾಡಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಏನ್ ಹೇಳ್ತಿದೀನಮ್ಮ ಅಂತ ಕ್ರಿಶ್ ದೊಡ್ಡಪ್ಪ ಕೇಳ್ತಾರೆ. ರೋಹಿಣಿ ನಡೆದಿರೋದ್ನೆಲ್ಲಾನು ಹೇಳ್ತಾಳೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ಹೊರ ಕರ್ಕೊಂಡ್ ಬರ್ಬೇಕು, ಸ್ವಲ್ಪ ಅಮೌಂಟ್ನ ಫೈನಾನ್ಷಿಯರ್ಗೆ ಕೊಡ್ಬೇಕು, ಅವಾಗಲೇ ಅವರು ಕೇಸ್ನ ವಾಪಸ್ ತಗೊಳ್ಳೋದು ಅಂತಾಳೆ. ನನ್ಗೀಗ ಹೆಲ್ಪ್ ಮಾಡೋಕೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ರೋಹಿಣಿ ಹೇಳ್ತಿರುವಾಗ, ಅಲ್ಲ ಕಲ್ಯಾಣಿ ನಿನ್ ಸ್ಥಿತಿನ ನೋಡಿ ನಾವು ಕೋಪ ಮಾಡ್ಕೊಳ್ಳೋದ ಬೇಜಾರು ಮಾಡ್ಕೊಳ್ಳೋದ ಅಂತಾನೆ ಗೊತ್ತಾಗ್ತಿಲ್ಲ, ಲೈಫ್ನಲ್ಲಿ ಎಲ್ಲದರಲ್ಲೂ ಅವಸರ ಅಲ್ವಾ ನಿನ್ಗೆ ಅಂತ ಕ್ರಿಶ್ ದೊಡ್ಡಮ್ಮ ಕೇಳ್ತಾರೆ. ಸರಿ ಬಿಡು, ಈಗ ನೀನು ನೊಂದ್ಕೊಂಡು ಬಂದಿದೀಯಾ, ನಿನ್ ಜೊತೆ ಏನು ಮಾತಾಡೋಕ್ಕಾಗಲ್ಲ, ನಿನ್ಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಇದೆ ಅಂತ ಕೇಳ್ತಾರೆ. ನನ್ಗೊಂದು 10 ಲಕ್ಷ ಕೊಟ್ಟು ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕ್ರಿಶ್ ದೊಡ್ಡಪ್ಪ ಮುಖ ನೋಡ್ಕೋತಾರೆ. ಮನೋಜ್ ಅವ್ರನ್ನ ಹೇಗಾದ್ರೂ ವರ್ಕ್ ಕರ್ಕೊಂಡ್ ಬರ್ಲೇಬೇಕು, ಇಲ್ಲಾಂದ್ರೆ ಕೋರ್ಟ್ ಕರ್ಕೊಂಡು ಹೋಗಿ ಪ್ರೊಸೀಡ್ ಮಾಡ್ಬಿಡ್ತಾರೆ ಹಾಗಂತ ರೋಹಿಣಿ ಹೇಳ್ತಿರೋವಾಗ ನೀವ್ ಇಲ್ಲಿಗೆ ಬನ್ನಿ ಅಂತ ಹೇಳಿದಿಕ್ಕೆ ನಾವು ಬಂದಿದ್ದು. ಕ್ರಿಶ್ ನನ್ ತಮ್ಮನ್ ಮಗ, ಅವನಿಗೆ ಬರ್ಬೇಕಾಗಿರೋ ಶೇರ್ನ ಕೊಡ್ಬೇಕು ಅಂತ ನಾವು ಆಸೆ ಪಡ್ತಿದೀವಿ. ಎಲ್ಲಾನು ಅವನ ಹೆಸರು ಮಾಡಿ ಒಬ್ರು ಗಾಡಿಯನ್ನ ಇರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ನಾವೀಗಾಗ್ಲೇ ನಿರ್ಧಾರನೂ ಮಾಡಿದೀವಿ, ಅದು ಕ್ರಿಶ್ಗೆ 18 ವರ್ಷ ಆಗೋವರೆಗೂ ಮಾತ್ರ. ಒಂದ್ ಸೇಫ್ಟಿಗೋಸ್ಕರ ನಾವ್ ಆ ರೀತಿ ನಿರ್ಧಾರ ತಗೊಂಡಿದೀವಿ ಹಾಗಂತ ಕ್ರಿಶ್ ದೊಡ್ಡಪ್ಪ ಹೇಳ್ತಿರೋವಾಗ, ನೀವ್ ಅನ್ಕೊಂಡಿರೋದೆಲ್ಲ ಒಳ್ಳೇದೇ, ಆದ್ರೆ ಈಗ ದುಡ್ಡಿನ ಅವಶ್ಯಕತೆ ತುಂಬಾ ಇದೆ ನನ್ಗೆ. ಅವಳು ಹಾಗಂತಿರೋವಾಗ, ಸರಿ ನಾವೇನೇ ಹೇಳಿದ್ರು ನಿನ್ ಮನ್ಸು ಕೇಳಲ್ಲ, ಆದ್ರೆ 10 ಲಕ್ಷ ಮಾತ್ರ ಕೊಡಕ್ಕಾಗಲ್ಲ, ಅಷ್ಟು ದುಡ್ಡನ್ನ ತಕ್ಷಣನೂ ರೆಡಿ ಮಾಡ್ಕೊಡಕ್ಕಾಗಲ್ಲ, ಒಂದ್ 5 ಲಕ್ಷ ರೂಪಾಯಿ ಮಾತ್ರ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. 5 ಲಕ್ಷನ ಅಂತ ರೋಹಿಣಿ ಕೇಳ್ತಿರೋವಾಗ, ಈಗ ಸದ್ಯಕ್ಕೆ ಅಷ್ಟೇ ಆಗೋದು ಅಂತ ಕ್ರಿಶ್ ದೊಡ್ಡಪ್ಪ ಹೇಳ್ತಾರೆ. ಇಲ್ಲಿ ಕೇಳು ರೋಹಿಣಿ, ನೀನೇನು ಸೊತ್ತನ್ನ ಕೇಳ್ಕೊಂಡು ಬರ್ಲಿಲ್ಲ, ನಾವೇ ನಮ್ಮ ಮನ್ಸಾಕ್ಷಿನ ಮುಂದೆ ಇಟ್ಕೊಂಡು
ನಿಮ್ಮನ್ನು ಹುಡ್ಕೊಂಡು ಸ್ವತ್ತನ್ನ ಕೊಡ್ಬೇಕು ಅಂತ ಬಂದಿದೀವಿ. ಅದರಿಂದ ನನ್ನ ತಮ್ಮಂಗೆ ಸೇರ್ಬೇಕಾಗಿರೋ ಸ್ವತ್ತೆಲ್ಲ ಕ್ರಿಷ್ಗೆ ತಾನಾಗಿ ಬಂದು ಸೇರ್ತಿದೆ. ಮೊದಲು ನಿನ್ನ ಕೆಲಸನೆಲ್ಲಾನು ಮುಗಿಸ್ಕೊ, ಅದಾದ್ಮೇಲೆ ನಾವು ಕೂಡ ಊರಿಗೆ ಹೋಗ್ತೀವಿ. ಅದಾದ್ಮೇಲೆ ಕ್ರಿಸ್ಟಿಗೆ ಸೇರ್ಬೇಕಾಗಿರೋದ್ನೆಲ್ಲಾನು ನಾವೇ ಕೊಡ್ತೀವಿ ಅಂತ ಹೇಳ್ತಾರೆ. ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಮಾಡಿ, ಆದ್ರೆ ಈಗ ಮನೋಜ್ ಅವ್ರನ್ನ ಬಿಡ್ಸಕ್ಕೆ ಅರ್ಜೆಂಟಾಗಿ ನನಗೆ ದುಡ್ಡು ಬೇಕು ಅಂತಾಳೆ ರೋಹಿಣಿ. ಏನು ಕಲ್ಯಾಣಿ, ನಿನ್ನ ಜೊತೆ ಬಾಳಾಟ ಮಾಡೋಕ್ಕಾಗಲ್ಲ ಅಂತ ತಾನೇ ಅವರು ಡೈವರ್ಸ್ಗೆ ಅಪ್ಲೈ ಮಾಡಿರೋದು. ಆದ್ರೂ ನೀನು ಅವ್ರನ್ನ ಕಾಪಾಡ್ತೀನಿ ಅಂತ ಅನ್ಕೋತಿದ್ಯಲ್ಲ ಅಂತ ಕ್ರಿಶ್ ದೊಡ್ಡಮ್ಮ ಕೇಳ್ತಾರೆ. ನಾನು ಅವ್ರನ್ನ ಬಿಡಬೇಕು ಅಂತ ಅನ್ಕೊಂಡವಳಲ್ಲ, ಹೇಗಾದ್ರೂ ಮಾಡಿ ಅವ್ರನ್ನ ಸೇರಿ ಬಾಳ್ಬೇಕು ಅಂತ ಅನ್ಕೊಳ್ಳೋಳು. ಈ ಸಮಯದಲ್ಲಿ ನಾನು ಅವ್ರನ್ನ ಕಾಪಾಡಿದ್ರೆ ಅವ್ರ ಮನಸ್ಸು ಖಂಡಿತ ಬದಲಾಗುತ್ತೆ. ಈ ದುಡ್ಡನ್ನ ನೀವೇನಾದ್ರೂ ಕೊಟ್ರೆ ನನ್ನ ಜೀವನಕ್ಕೆ ತುಂಬಾನೇ ಉಪಕಾರ ಆಗುತ್ತೆ. ಹಾಗಂತ ಕೈ ಮುಗಿತಾ ಪ್ಲೀಸ್ ಅಂತ ಕೇಳ್ಕೊತಾಳೆ. ಸರಿ, ಈಗಲೇ ನಾನು ತಕ್ಷಣ ನಿನ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಹಾಗಂತ ಕ್ರಿಶ್ ದೊಡ್ಡಪ್ಪ ಹೇಳ್ತಾರೆ. ತುಂಬಾ ಥ್ಯಾಂಕ್ಸ್, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತಾಳೆ ರೋಹಿಣಿ. ಸರಿ, ಹುಷಾರು ನೋಡ್ಕೊಂಡು ಅಂತ ಹೇಳ್ತಾರೆ. ನಾನು ನಿನ್ ಬರ್ತೀನಿ ಅಂತ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮೀನಾ ಸೂರ್ಯ ಕಾರ್ ಗ್ಯಾರೇಜ್ ಹತ್ರ ಇರ್ತಾರೆ. ಅಲ್ಲಿ ಸಂಘದವರೆಲ್ಲ ಬಂದಿರ್ತಾರೆ. ಏನಕ್ಕ ಇನ್ನೂ ಯೋಚನೆ ಮಾಡ್ತಿದ್ದೀರಾ? ನಿಮ್ಗೆ ತಾನೇ ಆ ವಿಶಾಲಮ್ಮ ಮೋಸ ಮಾಡಿರೋದು. ಆ ಅಮ್ಮ ನಿಮ್ಮನ್ನೆಲ್ಲ ಹೇಗೆ ಎಮರ್ಸಿದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೇಳ್ಬೇಕು ಅಂದ್ರೆ ನನಗಿಂತ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತು ಆ ಅಮ್ಮ ಕಳ್ತನದಲ್ಲಿ ಹೇಗೆ ನಿಮ್ಮ ಹತ್ರ ದುಡ್ಡು ಕಿತ್ತಿದ್ದಾಳೆ ಅಂತ. ಇಲ್ಲಿ ನೇರವಾಗಿ ತೊಂದರೆ ಅನುಭವಿಸಿರೋದು ನೀವು. ಹಾಗಂತ ಸೂರ್ಯ ಕೇಳ್ತಿರೋವಾಗ, ಅಕ್ಕ ನಾನು ಸಂಘದ ಎಲೆಕ್ಷನಲ್ಲಿ ಗೆದ್ದಿರೋದು ನನಗೋಸ್ಕರ ಅಲ್ಲ, ನಿಮ್ಗೋಸ್ಕರ. ನಮ್ಮಂತ ಹೂ ವ್ಯಾಪಾರ ಮಾಡೋರ್ಗೆ ಕೈಲಾದಷ್ಟು ಸಹಾಯ ಮಾಡೋಕೆ. ಮೊದಲೇನೆ ನಾನು ನಿಮ್ಗೆ ಏನಾದರೂ ಸಹಾಯ ಮಾಡೋಣ ಅಂದ್ರೆ ಅದಕ್ಕೆ ಬೇಕಾದಂತ ಅಧಿಕಾರ ನನ್ನ ಹತ್ರ ಇರ್ಲಿಲ್ಲ. ಈಗ ನಾನು ಸಂಘದ ಅಧ್ಯಕ್ಷೆ, ನನ್ನ ಕೈಲಾದ ಸಹಾಯನ ನಾನು ನಿಮ್ಗೆ ಮಾಡ್ಬೋದು ಹಾಗಂತ ಮೀನಾ ಹೇಳ್ತಿರೋವಾಗ, ಅಕ್ಕ ಸಂಘದ ಅಧ್ಯಕ್ಷೆಯಾಗಿ ಆ ವಿಶಾಲಮ್ಮನಿಂದ ತೊಂದರೆಗೊಳಗಾಗದವ್ರ ಪರವಾಗಿ ಮೀನಾ ಕಂಪ್ಲೇಂಟ್ ಕೊಡೋಕೆ ಹೊರಟಿದ್ದಾಳೆ. ಅದರಿಂದ ನಾವು ನಿಮ್ಮ ಹತ್ರ ಕೇಳ್ಕೊತಿದ್ವಿ, ನಿಮ್ಗೆಲ್ಲ ಆ ವಿಶಾಲಮ್ಮನಿಂದ ಏನೇನೆಲ್ಲ ತೊಂದರೆ ಆಗಿದೆಯೋ, ಹೇಗೆಲ್ಲ ಎಮ್ಮನ್ಗೆ ದುಡ್ಡು ಕೊಟ್ಟಿದ್ದೀರಾ ಅನ್ನೋದನ್ನೆಲ್ಲಾನು ಹೇಳಿ ಅಂತಾನೆ. ಆಗಲ್ಲೊಬ್ರು, ಮೀನಾ ಆ ವಿಶಾಲಮ್ಮ ಅಧಿಕಾರಿಗೆ ಬಂದ್ಮೇಲೆ ಓಟ್ ಹಾಕಿರೋ ನಮ್ಮನ್ನ ಮರ್ತೇ ಬಿಡ್ತಿದ್ಲು. ನೀನ್ ಅಧ್ಯಕ್ಷೆ ಆಗಿದ ತಕ್ಷಣ ನಮ್ಮ ಸಮಸ್ಯೆನ ಕೇಳ್ತಿದ್ಯಲ್ಲ, ನಮ್ಗೆ ತುಂಬಾನೇ ಸಂತೋಷ ಆಗ್ತಿದೆ ಹಾಗಂತ ಅವ್ರು ಹೇಳ್ತಿರೋವಾಗ, ನಿಮ್ಗೋಸ್ಕರನೇ ನಾನೆಲ್ಲಾನು ಮಾಡೋದು ಅಕ್ಕ ಅಂತಾಳೆ ಮೀನಾ. ಅಕ್ಕ ನೀವು ಧೈರ್ಯವಾಗಿ ಹೇಳಿ, ಆ ವಿಶಾಲಮ್ಮ ನಿಮ್ಗೆ ಏನೇನು ಅನ್ಯಾಯ ಮಾಡಿದಾಳೆ ಅದೆಲ್ಲಾನು ಹೇಳಿ ಅಂತಾನೆ ಸೂರ್ಯ. ಮೀನಾ, ನನ್ನ ಮಗಳು ಹೆರಿಗೆಗೆ ಅಂತ 50,000 ಬಡ್ಡಿಗೆ ದುಡ್ಡು ತಗೊಂಡಿದ್ದೆ ಆ ವಿಶಾಲಮ್ಮನ ಹತ್ರ. ಇದುವರೆಗೂ 1 ಲಕ್ಷ ಬಡ್ಡಿ ಕಟ್ಟಿದ್ದೀನಿ, ಇನ್ನು ಅಸಲು ಹಾಗೆ ಇದೆ ಅಂತ ಹೇಳ್ತಿದ್ದಾಳೆ. ಹಾಗಂತ ಅವ್ರು ಹೇಳ್ತಿರೋವಾಗ, ಅಕ್ಕ ನೀವು ಎಷ್ಟು ದುಡ್ಡು ಕಟ್ಟಿದ್ದೀರಾ ಅನ್ನೋದು ಲೆಕ್ಕ ಗೊತ್ತಿಲ್ವಾ ನಿಮ್ಗೆ ಅಂತ ಸೂರ್ಯ ಕೇಳ್ತಾನೆ. ಗೊತ್ತಿದೆಯಪ್ಪ, ಹೋದ ವಾರನೂ ಕೂಡ ಹೋಗಿ ಮಾತಾಡ್ಕೊಂಡು ಬಂದೆ. ನಾನು ನಿನ್ ಮೇಲೆ ದುಡ್ಡು ಕಟ್ಟಲ್ಲ, ದುಡ್ಡೆಲ್ಲ ಕಟ್ಟಾಗಿದೆ ಅಂತಾನು ಹೇಳ್ದೆ. ಅದಕ್ಕೆ ಅವಳು, ನೀವು ದುಡ್ಡು ಕಟ್ಟಿದ್ರೇನೆ ಆಗೋದು, ಇಲ್ಲ ಅಂದ್ರೆ ಹೂ ಅಂಗಡಿಲಿ ಹೂ ವ್ಯಾಪಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಲು. ಹಾಗಂತ ಅವ್ರು ಹೇಳ್ತಿರೋವಾಗ ಇನ್ನೊಬ್ರು, ದುಡ್ಡೆಲ್ಲಾನು ಕಟ್ಟಾದ್ಮೇಲೆ ಮನೆ ಪತ್ರನ ವಾಪಸ್ ಕೊಡು ಅಂತ ಕೇಳಿದಕ್ಕೆ ಬಡ್ಡಿ ಇನ್ನೂ ಇದೆ, ಆ ಬಡ್ಡಿನೆಲ್ಲ ಕಟ್ಟು ಅಂತ ಸುಳ್ಳು ಲೆಕ್ಕ ಬರ್ದು ಇನ್ನ ದುಡ್ಡು ಕಟ್ಟಬೇಕು ಅಂತ ಎದುರಿಸಿ ಬೆದರಿಸಿ ನನ್ನನ್ನೇ ಕಳಿಸ್ಬಿಟ್ರಪ್ಪ ರಾಕ್ಷಸಿ ಅವಳು. ಅದನ್ನೆಲ್ಲ ಮೀರಿ ನಮ್ಮ ಪತ್ರಗಳನ್ನ ಕೊಡು ಅಂತ ಕೇಳಿದಕ್ಕೆ ಅವಳ ಕಡೆ ರೌಡಿಗಳನ್ನ ಕಳಿಸಿ ನಮ್ಮ ಹೂ ಅಂಗಡಿ ಹತ್ರ ಬಂದು ತಕರಾರು ಮಾಡ್ಸಕ್ ಶುರು ಮಾಡಿದ್ಲು. ನಮ್ಗೆ ವ್ಯಾಪಾರನೇ ಮಾಡೋಕ್ಕಾಗ್ಲಿಲ್ಲ. ಹಾಗಂತ ಅವ್ರು ಹೇಳ್ತಿರೋವಾಗ, ಏನ್ ಮೀನಾ ಇದು, ಮಂಟಪ ಡೆಕೋರೇಷನ್ ಮಾಡೋ ಅವಳು ರೌಡಿಗಳನ್ನ ಇಟ್ಕೊಂಡು ಎಲ್ರ ಮೇಲೆ ದಾದಾಗಿರಿನೇ ನಡೆಸ್ತಿದ್ದಾಳಲ್ಲ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಈ ತರ ಕೆಲಸ ಮಾಡ್ತಿದ್ದಾಳೆ ಅಂತ ನಾನು ಅನ್ಕೊಂಡಿದ್ದೆ ರೀ ಹಾಗಂತ ಮೀನಾ ಹೇಳ್ತಿರೋವಾಗ ಇನ್ನೊಬ್ರು, ಮೀನಾ ನಮ್ಮ ಮನೆ ಪತ್ರಗಳೆಲ್ಲ ಆ ಅಮ್ಮನ ಮನೆ ಬೀರುನಲ್ಲಿ ಇವೆ ಮೀನಾ, ಮತ್ತೆ ವಾಪಸ್ ಕೊಡು ಅಂದ್ರೂ ಕೊಡ್ತಿಲ್ಲ ಅಂತಾರೆ. ಯಾಕೆ ಆ ಅಮ್ಮ ವಾಪಸ್ ಕೊಡ್ತಿಲ್ಲ? ಆ ಅಮ್ಮ ನಿಮ್ಮ ಹತ್ರ ಎಲ್ಲ ಮೋಸದ ವ್ಯವಹಾರ ಮಾಡ್ತಿದ್ದಾಳೆ, ಅವಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವಳು ನೀವತ್ತೇ ಹೇಳ್ಕೊಂಡೋಗಿ ಜೈಲಿಗೆ ಹಾಕ್ತಾರೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಈಗ್ಲೂ ಕೂಡ ನಾವ್ ಅದನ್ನೇ ಮಾಡ್ಬೇಕು ರೀ ಅಕ್ಕ, ನಾವಿನ್ನೂ ಸುಮ್ನಿರ್ಬಾರ್ದು, ನಿಮ್ ಜೀವನನೇ ಅವಳು ಹಾಳು ಮಾಡ್ತಿದ್ದಾಳೆ, ನೀವು ಕಷ್ಟಪಟ್ಟು ದುಡ್ದು ಅವಳಿಗೆ ಬಡ್ಡಿ ಕಟ್ಬೇಕಾ ಹಾಗಂತ ಮೀನಾ ಹೇಳ್ತಿರೋವಾಗ, ನಮ್ಮಂತ ಸಾಧಾರಣ ಜನಗಳು ಅವಳು ಏನ್ ಮಾಡಕ್ಕಾಗುತ್ತೆ ಮೀನಾ ಅಂತಾರೆ. ಯಾಕಕ್ಕ ನಮ್ ಕೈಲಾಗಲ್ಲ ಅಂತ ಹೇಳ್ತಿದ್ದೀರಾ? ನಾವೆಲ್ಲ ನ್ಯಾಯವಾಗಿ ದುಡ್ದು ಸಂಪಾದನೆ ಮಾಡೋರು. ಆ ವಿಶಾಲಮ್ಮನ್ ತರ ಬೇರೆಯವ್ರ ತಲೆ ಮೇಲೆ ಹೊಡೆದು ಬದುಕ್ತಿಲ್ಲ. ಅವಳಿಗೆ ನೀವ್ಯಾರು ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ನೀವೀಗ ಏನೇನು ಹೇಳಿದ್ರೋ ಅದನ್ನೆಲ್ಲ ಒಂದು ಪೇಪರ್ನಲ್ಲಿ ಬರ್ದು ಕೊಡಿ ಹಾಗಂತ ಮೀನಾ ಹೇಳ್ತಿರೋವಾಗ, ಮೀನಾ ಅವಳ ಆಳುಗಳನ್ನ ಕಳಿಸಿ ನಮ್ಮ ಅಂಗಡಿನೆಲ್ಲ ಹಾಳು ಮಾಡಿಸ್ತಾಳೆ ಹಾಗಂತ ಒಬ್ರು ಹೇಳ್ತಿರೋವಾಗ, ಅಕ್ಕ ಆ ಭಯ ಎಲ್ಲ ನಿಮಗ್ ಬೇಡ, ಹಾಗೇನಾದ್ರೂ ಅಲ್ಲಿ ಸಮಸ್ಯೆ ಆದ್ರೆ ನನ್ಗೊಂದು ಫೋನ್ ಮಾಡಿ ಸಾಕು, ಅಲ್ಲಿ ಹಾಳು ಮಾಡೋಕ್ ಬಂದವ್ರನ್ನ ನಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಅಕ್ಕ ನೀವೆಲ್ಲರೂ ಧೈರ್ಯವಾಗಿ ಕಂಪ್ಲೇಂಟ್ ಬರ್ದು ಕೊಡಿ, ತಗೊಳ್ಳಿ ಎಲ್ರು ಬರೀರಿ ಅಂತ ಸೂರ್ಯ ಪೆನ್ನು ಪೇಪರ್ ಕೊಡ್ತಿರೋವಾಗ, ಏನಪ್ಪಾ ನಮ್ಗೆ ಆ ರೀತಿ ಎಲ್ಲ ಬರೆಯಕ್ ಬರಲ್ಲಪ್ಪ ಅಂತ ಅಲ್ಲಿರೋ ಹೇಳ್ತಾರೆ. ಅಕ್ಕ ನೀವ್ ಹೇಳಿ ನಾನು ಬರ್ಕೋತೀನಿ ಅಂತಾಳೆ ಮೀನಾ. ಖಂಡಿತ ಆ ವಿಶಾಲಮ್ಮನ್ ಮೇಲೆ ನಾವೆಲ್ಲರೂ ಸೇರಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ನೀವ್ ಯಾರು ಆ ಅಮ್ಮನ್ಗೆ ಎಕ್ಸ್ಟ್ರಾ ಬಡ್ಡಿ ಕಟ್ಟೋದೇನು ಬೇಡ, ಖಂಡಿತ ನಿಮ್ ಮನೆ ಪತ್ರ ನಿಮ್ಗೆ ವಾಪಸ್ ಸಿಗುತ್ತೆ, ನೀವ್ ಹೇಳಿ ನಾನ್ ಬರ್ಕೋತೀನಿ ಅಂತಾಳೆ ಮೀನಾ. ಅದ್ ಬಂದು ಅಂತ ಒಬ್ರು ಹೇಳ್ತಿರೋವಾಗ, ಆಗ ಇನ್ನೊಬ್ರು ಬಂದು, ನೀವ್ ಯಾಕೆ ಭಯ ಪಡ್ತಿದ್ದೀರಾ? ಮೀನಾ ಹೇಳ್ತಿಲ್ವಾ? ಅಷ್ಟನ್ನ ಅರ್ಥ ಮಾಡ್ಕೊಂಡು ನಿಮ್ ಸಮಸ್ಯೆಗಳನ್ನ ಹೇಳಿ, ಅವಳೆಲ್ಲಾನು ಬರ್ಕೋತಾಳೆ ಅಂತ ಒಬ್ರು ಹೇಳ್ತಾರೆ. ಧೈರ್ಯವಾಗಿ ಏನೇನ್ ಸಮಸ್ಯೆ ಅಂತ ಹೇಳಿ ಅಕ್ಕ, ಆ ವಿಶಾಲಮ್ಮನ್ ಕೊಬ್ನ ಅಡಗಿಸ್ಲೇಬೇಕು, ನೀವ್ ಹೇಳಿ ಅಕ್ಕ ಅಂತಾನೆ ಸೂರ್ಯ. ಆಗ ಒಬ್ಬೊಬ್ಬರಾಗಿ ವಿಶಾಲು ಇಂದ ತಮ್ಗಾಗಿರೋ ಮೋಸ ವಂಚನೆಯನ್ನೆಲ್ಲಾನು
ಹೇಳ್ತಾ ಹೋಗ್ತಾರೆ. ಮೀನಾ ಎಲ್ಲಾನು ಬರ್ಕೋತಾಳೆ. ಈ ಕಡೆ ವಿಶಾಲು ಕಡೆಯವನು ಅಕ್ಕ ಅಕ್ಕ ಅಂತ ಅಲ್ಲಿಂದ ಕೂಗಾಡ್ಕೊಂಡೇ ಬರ್ತಾನೆ. ಯಾಕೋ ಕೂಗಾಡ್ಕೊಂಡ್ ಬರ್ತಿದ್ಯಾ ಹಾಗಂತ ವಿಶಾಲು ಕೇಳ್ತಾಳೆ. ಆ ಮೀನಾ ಏನ್ ಕೆಲಸ ಮಾಡ್ತಿದ್ದಾಳೆ ಗೊತ್ತಾ? ಏನ್ ಮಾಡ್ತಿದ್ದಾಳೆ ಅಂತ ವಿಶಾಲು ಕೇಳ್ತಾಳೆ. ಹೂ ಮಾರೋರು ಎಲ್ಲಾರನ್ನೂ ಸೇರಿಸ್ಕೊಂಡು ನಿನ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ರೆಡಿ ಮಾಡ್ತಿದ್ದಾಳಕ್ಕ ಅಂತ ಹೇಳ್ತಾನೆ. ಏನು ಹೇಳ್ತಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ಹೌದಕ್ಕ, ನೀನು ಸಾಲ ಕೊಟ್ಟಿದ್ಯಲ್ಲ ಅವ್ರಿಗೆಲ್ಲ ಇನ್ನೂ ಬಾಕಿ ಕೊಡ್ಬೇಕು ಅಂತ ಹೇಳಿದ್ಯಲ್ಲ, ಜಾಸ್ತಿ ಬಡ್ಡಿ ತಗೋತಿದ್ಯಾ ಅಂತ ಹೇಳಿ ಮನೆ ಪತ್ರನೆಲ್ಲಾನು ನೀನೇ ಕಿತ್ತಿ ಇಟ್ಕೊಂಡಿದ್ಯಾ ಅಂತ ಹೇಳಿ ಎಲ್ಲಾನು ಬರ್ದು ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋಗ್ತಿದಾರಕ್ಕ ಹಾಗಂತ ಅವ್ನು ಹೇಳ್ತಿರ್ಬೇಕಾದ್ರೆ ವಿಶಾಲು ಇವಳು ಏನೋ ಎದುರಿಸೋಗ್ತಿದ್ದಾಳೆ ಅಂತ ಅನ್ಕೊಂಡ್ರೆ ಈಗ ಹೇಳ್ದಂಗೆನೆ ನಿಜವಾಗ್ಲೂ ಆ ಕೆಲಸನ ಮಾಡ್ತಿದ್ದಾಳಲ್ಲ. ಅವಳಾಗಂತಿರೋವಾಗ ಎಲ್ರು ನಿನ್ಗೆ ಎದುರಾಗಿ ನಿಂತಿದ್ದಾರಕ್ಕ ಅಂತ ಅವಳ ಕಡೆ ಹೇಳ್ತಾನೆ. ಅಷ್ಟ್ರ ಮಟ್ಟಿಗೆ ನನ್ನ ಮೇಲಿರೋ ಭಯ ಎಲ್ರಿಗೂ ಹೊರಟೋಗಿದೆ ಅಲ್ಲ. ಈಗ ಅವಳು ಅಧ್ಯಕ್ಷೆ ಆಗ್ಬಿಟ್ಟಿದ್ದಾಳಲ್ಲ, ಅದಕ್ಕೆ ಎಲ್ರು ಅವಳು ಹೇಳ್ದಾಗೆ ಕೇಳ್ತಿದ್ದಾರೆ. ಇಲ್ಲಿ ಬಿಡು, ಪದವಿ ಇರೋ ಕಡೆ ತಾನೇ ಎಲ್ರು ಹೋಗೋದು. ಅವಳಾಗತ್ತಿರೋವಾಗ ಈಗ ಅವ್ರೆಲ್ಲರೂ ಸರಿ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನಕ್ಕ ಮಾಡೋದು ಅಂತ ಅವಳ ಕಡೆಯವನು ಹೇಳ್ತಾ ಇರ್ತಾನೆ. ಅಕ್ಕ, ನನ್ ಗೊತ್ತಿರೋದನ್ನ ಹೇಳ್ತಿದ್ದೀನಿ. ಆ ಮೀನಾ ಮನೆಯವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಆ ಕಂಪ್ಲೇಂಟ್ ನ ಫೈನಾನ್ಸಿಯರ್ ಹೇಳಿ ವಾಪಸ್ ತಗೊಳಕ್ ಹೇಳಿ. ಅವನಾಗಂತಿರೋವಾಗ ನಾವೇನಾದ್ರೂ ಹಾಗೆ ವಾಪಸ್ ತಗೊಂಡ್ರೆ ಅವಳು ಗೆದ್ಬಿಡ್ತಾಳೆ ಕಣೋ ಅಂತ ವಿಶಾಲು ಹೇಳ್ತಾಳೆ. ಅಕ್ಕ, ಆ ರೀತಿ ಮಾಡ್ಲಿಲ್ಲ ಅಂದ್ರೆ ನೀನನ್ನ ಪೊಲೀಸ್ನವ್ರು ಕರ್ಕೊಂಡು ಹೋಗ್ತಾರಕ್ಕ. ಆ ಮೀನಾ ನಿಮ್ಮನ್ನ ಜೈಲು ಕಳ್ಸೋವರೆಗೂ ಬಿಡಲ್ಲ ಅಕ್ಕ. ಅವನ ಹಾಗಂತಿರೋವಾಗ್ಲೇ ಆಂಟಿ ಅನ್ಕೊಂಡು ದುಡ್ಡು ಹಿಡ್ಕೊಂಡು ರೋಹಿಣಿ ಓಡ್ ಬರ್ತಾಳೆ. ನೀವಿಬ್ರು ಹೋಗ್ರಿ ಅಂತ ವಿಶಾಲು ಆ ಆಳುಗಳನ್ನ ಕಳಿಸ್ಬಿಡ್ತಾಳೆ. ಬಾ ರೋಹಿಣಿ ಹೇಳು ಅಂತ ವಿಶಾಲು ಕೇಳ್ತಾಳೆ. ಆಂಟಿ, ನಾನು ಆ ಫೈನಾನ್ಸಿಯರ್ ಹತ್ರ ಬೇಡ್ಕೊಂಡು ಕೇಳ್ಕೊಂಡೆ, ಆದ್ರೆ ಅವರು 10 ಲಕ್ಷ ದುಡ್ಡು ಕೊಟ್ರೇನೆ ಕೇಸ್ನ ವಾಪಸ್ ತಗೊಳ್ಳೋದು ಅಂತ ಹೇಳಿದ್ರು. ಅವಳಾಗಂತಿರೋವಾಗ ನಾನು ಹೇಳಿದ್ನಲ್ಲಮ್ಮ, ಆ ವ್ಯಕ್ತಿ ಹಂಗೇನೆ ಅಂತ, ದುಡ್ಡಿಲ್ಲ ಅಂದ್ರೆ ಅವ್ನು ಯಾವ ಕೆಲಸನೂ ಮಾಡಲ್ಲ. ನಾನು ನಿನ್ಗೆ ದುಡ್ಡು ಕೊಟ್ಟು ಸಹಾಯ ಮಾಡೋಣ ಅಂದ್ರೆ ಈಗ ನನ್ನ ಹತ್ರನೂ ದುಡ್ಡಿಲ್ಲ, ಬಡ್ಡಿ ಕೊಟ್ಟಿರೋ ದುಡ್ಡು ಯಾವುದೂ ಬಂದಿಲ್ಲ, ನನ್ನನ್ನೇ ಎಲ್ಲರೂ ಎಮರ್ಸಕ್ ಶುರು ಮಾಡ್ಬಿಟ್ಟಿದ್ದಾರೆ ಹಾಗಂತ ವಿಶಾಲು ಹೇಳ್ತಿರೋವಾಗ ಪರವಾಗಿಲ್ಲ ಆಂಟಿ, ನಾನೇ ದುಡ್ಡನ್ನ ರೆಡಿ ಮಾಡಿದ್ದೀನಿ ಅಂತಾಳೆ ರೋಹಿಣಿ. ಹೌದಾ, 10 ಲಕ್ಷ ರೆಡಿ ಮಾಡ್ಬಿಟ್ಟಿಯಾ ಅಂತ ವಿಶಾಲು ಕೇಳ್ತಾಳೆ. ಇಲ್ಲ ಆಂಟಿ, ನನ್ನ ಕೈಲಿ 10 ಲಕ್ಷ ರೆಡಿ ಮಾಡೋಕ್ಕಾಗಿಲ್ಲ, ಆದ್ರೆ 5 ಲಕ್ಷ ರೆಡಿ ಮಾಡಿದ್ದೀನಿ ಅಂತಾಳೆ ರೋಹಿಣಿ. ಪರವಾಗಿಲ್ವೇ, ಇಷ್ಟು ಬೇಗ ರೆಡಿ ಮಾಡ್ಬಿಟ್ಟಿದ್ಯಾ ಅಂತ ವಿಶಾಲು ಕೇಳ್ತಾಳೆ. ಮನೋಜ್ ಅವ್ರನ್ನ ಹೇಗಾದ್ರೂ ಹೊರಗಡೆ ಕರ್ಕೊಂಡು ಬರ್ಬೇಕು ಆಂಟಿ ಅಂತ ರೋಹಿಣಿ ಕೇಳ್ತಿರುವಾಗ ಮನೋಜ್ ವರ್ಕ್ ಬಂದಿದ್ದ ತಕ್ಷಣನೇ ಅವನು ನಿನ್ನ ಹತ್ರ ಬಂದ್ಬಿಡ್ತಾನೆ. ನೀನ್ ತುಂಬಾ ಗಟ್ಟಿಗಿತ್ತಿ, ಅನ್ಕೊಂಡಿದ್ನ ಹೇಗಾದ್ರೂ ಸಾಧಿಸ್ಬಿಟ್ಟಿಯಲ್ಲ ಹಾಗಂತ ವಿಶಾಲು ಕೇಳ್ತಿರೋವಾಗ ಆಂಟಿ, ಈಗ ನನ್ನ ಹತ್ರ 5 ಲಕ್ಷ ಮಾತ್ರ ಇರೋದು, ಫೈನಾನ್ಷಿಯರ್ ಹತ್ರ ಮಾತಾಡಿ ಇದನ್ನ ತಗೊಂಡು ಕೇಸ್ನ ವಾಪಸ್ ತಗೊಳಕ್ ಹೇಳಿ. ಮನೋಜ್ ಇವತ್ತೇ ಜೈಲಿಂದ ಹೊರಗಡೆ ಬರಬೇಕು ಆಂಟಿ ಹಾಗಂತ ರೋಹಿಣಿ ಹೇಳ್ತಿರೋವಾಗ ವಿಶಾಲು ಯೋಚನೆ ಮಾಡಕ್ ಶುರು ಮಾಡ್ತಾಳೆ. ಆ ಕೇಸ್ನ ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಆ ಮೀನಾ ನನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಹೇಗಾದ್ರೂ ಕಂಪ್ಲೇಂಟ್ನ ಕೊಟ್ಬಿಡ್ತಾಳೆ. ಮನೋಜ್ ಕೇಸ್ನ ವಾಪಸ್ ತಗೊಳ್ಳೇಬೇಕು ಅಂತ ನಿಂತ್ಕೋತಾಳೆ. ಆದ್ರೆ ನಾನೀಗ ಅವಳಿಗಾಗಿ ಕೇಸ್ನ ವಾಪಸ್ ತಗೊಂಡೆ ಅನ್ನೋ ತರ ಇರಬಾರ್ದು, ರೋಹಿಣಿಗೋಸ್ಕರ ಕೇಸ್ನ ವಾಪಸ್ ತಗೊಂಡೆ ಅನ್ನೋ ತರ ಇರಬೇಕು ಹಾಗಂತ ಅವಳು ಅನ್ಕೋತಿರೋವಾಗ ಏನಂಟಿ ಹೀಗೆ ಯೋಚನೆ ಮಾಡ್ತಾ ನಿಂತಿದ್ದೀರಾ ಅಂತಾಳೆ ರೋಹಿಣಿ. ಏನಿಲ್ಲ ಅಮ್ಮ ಹಾಗಂತ ವಿಶಾಲು ಹೇಳ್ತಾಳೆ. ಆಂಟಿ ಪ್ಲೀಸ್ ಆಂಟಿ, ಹೇಗಾದ್ರೂ ನೀವು ಫೈನಾನ್ಷಿಯರ್ ಹತ್ರ ಮಾತಾಡಿ ನೋಡಿ ಅಂತ ಹೇಳ್ತಾಳೆ. ನೀನ್ ಕೂತ್ಕೊಳ್ಳಮ್ಮ, ನಾನು ಬರ್ತೀನಿ ಈಗಲೇ ಅಂತ ಹೇಳಿ ವಿಶಾಲು ರೂಮ್ಗೆ ಹೋಗಿ ತನ್ನ ಫೋನ್ ತಗೊಂಡು ಫೈನಾನ್ಷಿಯರ್ಗೆ ಫೋನ್ ಮಾಡ್ತಾಳೆ. ಹೇಳಿ ಅಂತ ಫೋನ್ ತೆಗೆದು ಕೇಳ್ತಾನೆ ಫೈನಾನ್ಷಿಯರ್. ರೋಹಿಣಿ ಇಲ್ಲಿಗೆ ಬಂದಿದ್ದಾಳೆ, 5 ಲಕ್ಷ ದುಡ್ಡನ್ನ ರೆಡಿ ಮಾಡಿದ್ದಾಳೆ, ನಾನು 10 ಲಕ್ಷ ಅಲ್ವಾ ಕೇಳಿದ್ದು ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಒಂದಷ್ಟೇ ಲಾಭ, ಅದನ್ನೆಲ್ಲ ಬಿಡಿ, ಈಗಲೇ ಹೋಗಿ ನೀವು ಆ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತಾಳೆ. ಮನೋಜ್ ಹೊರಗಡೆ ಬಂದ್ರೆ ಪರವಾಗಿಲ್ವಾ ಅಂತ ಕೇಳ್ತಾನೆ ಫೈನಾನ್ಷಿಯರ್. ಈಗ ಬೇರೆ ದಾರಿ ಇಲ್ಲ, ಆ ಮೀನಾ ಬೇರೆ ರೂಟಲ್ಲೇ ಬಂದು ನನ್ನನ್ನ ಎದುರಿಸ್ತಿದ್ದಾಳೆ, ಹಾಗೇನಾದ್ರೂ ಅವಳು ಇಲ್ಲಿಗೆ ಬಂದ್ಬಿಟ್ರೆ ಅವಳಿಗೆ ಭಯ ಬಿದ್ದು ನಾವು ಕೇಸ್ನ ವಾಪಸ್ ತಗೊಂಡಂಗಾಗುತ್ತೆ. ಅವಳಾಗಂತಿರೋವಾಗ ಸರಿ ಈಗ ಏನ್ ಮಾಡೋದು ಅಂತ ಫೈನಾನ್ಷಿಯರ್ ಕೇಳ್ತಾನೆ. ರೋಹಿಣಿ ಹತ್ರ 5 ಲಕ್ಷ ತಗೊಂಡ್ಬಿಡ್ತೀನಿ, ನೀವು ಸ್ಟೇಷನ್ಗೆ ಹೋಗಿ ರೋಹಿಣಿಗೋಸ್ಕರ ಈ ಕೇಸ್ನ ವಾಪಸ್ ತಗೊಂಡೆ ಅಂತ ಎಲ್ರಿಗೂ ಅರ್ಥ ಆಗೋ ಹಾಗೆ ಹೇಳ್ಬೇಕು, ಮನೋಜ್ಗೆ ಅದೆಲ್ಲ ಗೊತ್ತಾಗ್ಬೇಕು. ವಿಶಾಲು ಹಾಗಂತಿರುವಾಗ ಆಗೇನಕ್ಕೆ ಅಂತ ಫೈನಾನ್ಷಿಯರ್ ಕೇಳ್ತಾನೆ. ಎಲ್ಲದಕ್ಕೂ ಒಂದು ಕಾರಣ ಅಂತ ಇದೆ, ನಾನು ಅದನ್ನ ಆಮೇಲೆ ಹೇಳ್ತೀನಿ, ಈಗ ನಾನು ಹೇಳ್ದಾಗೆ ಹೋಗಿ ಮಾಡಿ, ಅಲ್ಲೋಗಿ ಎಲ್ರಿಗೂ ಗೊತ್ತಾಗೋ ಹಾಗೆ ರೋಹಿಣಿಗೋಸ್ಕರನೇ ಕೇಸ್ನ ವಾಪಸ್ ತಗೊಂಡೆ ಅಂತ ಮತ್ತೆ ಹೇಳಿ ಹಾಗಂತ ವಿಶಾಲು ಹೇಳ್ತಿರುವಾಗ ಸರಿ ನೀವು ಹೇಳ್ದಾಗೆ ಮಾಡ್ತೀನಿ. ಹಾಗೇನಾದ್ರೂ ಮಾಡಿದ್ರೆ ಮನೋಜ್ ಹೊರಗಡೆ ಬಂದಿದ್ದ ತಕ್ಷಣ ಆ ಸೂರ್ಯ ಮೀನಾ ಮಿಕ್ಕಿದ ಸಾಲನ ಆದಷ್ಟು ಬೇಗ ತೀರ್ಸ್ಬಿಡ್ತಾರಲ್ಲ ಅಂತಾನೆ ಫೈನಾನ್ಷಿಯರ್. ಅದು ಆಮೇಲಿನ ಸಮಸ್ಯೆ, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಈಗಲೇ ಹೋಗಿ ನೀವು ಆ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾಳೆ ವಿಶಾಲು. ಸರಿ, ಆ ದುಡ್ಡನ್ನ ನೀವೇ ಇಸ್ಕೊಂಡಿರಿ, ಅವಳನ್ನ ಸ್ಟೇಷನ್ಗೆ ಬರಕ್ ಹೇಳಿ ಅಂತ ಹೇಳ್ತಾನೆ ಫೈನಾನ್ಷಿಯರ್. ನನಗೆ ಸೇರ್ಬೇಕಾಗಿರೋದನ್ನ ಆಮೇಲೆ ಇಸ್ಕೋತೀನಿ ಅಂತ ಹೇಳ್ತಾನೆ. ಸರಿ ಓಕೆ ಅಂತಾಳೆ ವಿಶಾಲು. ರೂಮಿಂದ ಹೊರಗೆ ಬಂದು ರೋಹಿಣಿ, ನಾನು ಫೈನಾನ್ಷಿಯರ್ ಹತ್ರ ಮಾತಾಡಿದೆಮ್ಮ ಅಂತ ಹೇಳ್ತಾಳೆ. ನೀನು ಈ ದುಡ್ಡನ್ನ ನನಗೆ ಕೊಟ್ಟಿರು, ನೀನು ಸ್ಟೇಷನ್ಗೆ ಹೋಗು, ನಂತರ ಈ ದುಡ್ಡನ್ನ ನಾನು ಅವ್ರಿಗೆ ತಲುಪಿಸ್ತೀನಿ ಹಾಗಂತ ವಿಶಾಲು ಹೇಳ್ತಾಳೆ. ತಗೊಳ್ಳಿ ಆಂಟಿ ದುಡ್ಡನ್ನ, ತುಂಬ ಥ್ಯಾಂಕ್ಸ್ ಆಂಟಿ ಅಂತ ರೋಹಿಣಿ ಅಲ್ಲಿಂದ ಓಡೋಗ್ತಾಳೆ. ಆಗ ವಿಶಾಲು ಕಡೆಯವನು, ಅಕ್ಕ ನೀವು ಭಯಂಕರವಾದಳು ಅಕ್ಕ, ಮೀನಾಗಿ ಎದ್ರುಕೊಂಡು ಕೇಸ್ ವಾಪಸ್ ತಗೊಂಡೆ ಅನ್ನಿಸ್ಕೊಳ್ದೇನೆ ಈ ಹುಡುಗಿಗೋಸ್ಕರ ಕೇಸ್ ವಾಪಸ್ ತಗೊಂಡೆ ಅನ್ನೋ ಹಾಗೆ ಮಾಡ್ತಿದೀಯಲ್ಲ, ನೀನಕ್ಕ ನಿಜವಾದ ಅಧ್ಯಕ್ಷೆ ಹಾಗಂತ ಅವ್ನು ಹೊಗಳುತ್ತಿರೋವಾಗ ನಾನು ಯಾವತ್ತಿಗೂ ಆ ಮೀನ ಮುಂದೆ ಸೋಲಲ್ಲ, ಈಗಲೇ ಅವಳು ನನ್ನ ಎದುರಾಗೆ ಎಲ್ಲರನ್ನೂ ಸೇರ್ಸಕ್ ಶುರು ಮಾಡ್ಬಿಟ್ಟಿದ್ದಾಳೆ, ಅವಳನ್ನ ನಾನು ನೋಡ್ಕೋತೀನಿ ಆಮೇಲೆ ಅಂತಾಳೆ. ಈ ಕಡೆ ಮೀನಾ ಸೂರ್ಯ ಸ್ಟೇಷನ್ ಹತ್ರ ಬರ್ತಾರೆ. ಅಪ್ಪ ಸೈನ್ ಮಾಡಿರೋ ಪೇಪರ್ನ ಇನ್ಸ್ಪೆಕ್ಟರ್ ಹತ್ರ ಕೊಡೋಣ,
ಏನ್ ಹೇಳ್ತಾರೆ ಕೇಳೋಣ ಅನ್ಕೊಂಡು ಬರ್ತಿರೋವಾಗ್ಲೇ ರೋಹಿಣಿ ಬಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿರೋದನ್ನ ನೋಡ್ತಾರೆ. ಏನ್ರಿ ಇವಳು ಮತ್ತೆ ಬಂದು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತಿದ್ದಾಳಲ್ಲ ಹಾಗಂತ ಮೀನಾ ಹೇಳ್ತಾಳೆ. ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾಳೆ ಅಂತ ಗೊತ್ತಾಗ್ತಿಲ್ವೇ ಅಂತ ಸೂರ್ಯ ಅನ್ಕೋತಿರ್ತಾನೆ. ಆಗಲ್ಲಿಗೆ ಫೈನಾನ್ಸಿಯರ್ ಬರ್ತಾನೆ. ಹಲೋ ಸರ್ ಅಂತಿರೋವಾಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್. ಹೇಳಿ ಸರ್ ಅಂತಿರೋವಾಗ ನಾನು ಕೊಟ್ಟಿರೋ ಕಂಪ್ಲೇಂಟು ಅಂತ ಫೈನಾನ್ಸಿಯರ್ ಹೇಳಕ್ ಹೋಗ್ತಾನೆ. ಮನೋಜ್ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಅವ್ರ ವೈಫ್ ಬಂದು ನಿಮ್ಮ ಹತ್ರ ಮಾತಾಡಿದೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಆಗಂತಿರುವಾಗ ಆ ವಿಷಯವಾಗಿ ನಾನು ಮಾತಾಡಕ್ ಬಂದಿರೋದು ಸರ್ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ನಾನು ಮನೋಜ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೋತಿದ್ದೀನಿ ಅಂತ ಹೇಳ್ತಾನೆ ಫೈನಾನ್ಷಿಯರ್. ಓಕೆ ಸರ್ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಏನ್ ಸರ್ ಕಂಪ್ಲೇಂಟ್ ನ ನೀವೇ ಕೊಟ್ಟು ಮತ್ತೆ ವಾಪಸ್ ತಗೋತಿದ್ದೀರಾ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ನಾನೇ ಸರ್ ಕಂಪ್ಲೇಂಟ್ ಕೊಟ್ಟಿದ್ದು, ಆದ್ರೆ ಅವ್ರು ಚೀಟ್ ಮಾಡಿರೋದು ಸತ್ಯನೇ. ರೋಹಿಣಿ ಬಂದು ನನ್ನನ್ನು ನೋಡಿ ಮಾತಾಡಿದ್ರಲ್ಲ, ಅವ್ರ ಹಸ್ಬೆಂಡ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ನನ್ಗಾಗ್ಲೇ ಗೊತ್ತಾಗಿದ್ದು. ಮನೋಜ್ಗೋಸ್ಕರ ನನ್ನ ಹತ್ರ ಅಷ್ಟೊಂದು ಬೇಡ್ಕೊಂಡು ನನ್ ಕಾಲಿಗೆಳೆ ಬೀಳಕ್ ಬಂದಿದ್ರು. ಹೇಳ್ತಿರೋದ್ನೆಲ್ಲಾನು ಮನೋಜ್ ಕೇಳಿಸ್ಕೊತಿರ್ತಾನೆ. ಕೆಲವು ಜನ ಹಸ್ಬೆಂಡ್ ತಪ್ಪು ಮಾಡಿದ ತಕ್ಷಣನೇ ವೈಫ್ ಬಿಟ್ಟು ಹೋಗ್ಬಿಡ್ತಾರೆ, ಆದ್ರೆ ರೋಹಿಣಿ ಆ ತರದವ್ರಲ್ಲ. ಅಂತ ಸಿಚುವೇಶನ್ ನಲ್ಲೂ ಮನೋಜ್ ಅವ್ರ ಜೊತೆ ನಿಂತಿದ್ದಾರೆ. ಹಾಗಂತ ಅವ್ನು ಅಂತಿರೋವಾಗ ಸೂರ್ಯ ಏನ್ ಮೀನಾ ಆ ಪಾರ್ಲರ್ ಅಮ್ಮನ್ಗೆ ಇವ್ನು ಸರ್ಟಿಫಿಕೇಟ್ ಕೊಡ್ತಿದ್ದಾನಲ್ಲ ಅಂತ ಹೇಳ್ತಾನೆ. ರೋಹಿಣಿನೇ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿದಾಳೆ ರೀ ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಫೈನಾನ್ಷಿಯರ್ ನಾನು ಚೆನ್ನಾಗಿ ಯೋಚನೆ ಮಾಡಿ ನೋಡಿದೆ. ಮನೋಜ್ ಅವ್ರನ್ನ ಜೈಲಿಗೆ ಕಳ್ಸೋದ್ರಿಂದ ನನ್ಗೆ ಯಾವ ಯೂಸು ಇಲ್ಲ. ಅವ್ರ ಹೊರಗಡೆ ಇದ್ರೇನೆ ನನಗ್ ಬರ್ಬೇಕಾಗಿರೋ ದುಡ್ಡು ಬರೋದು. ಅದಕ್ ಮಾತ್ರ ಅಲ್ಲ, ರೋಹಿಣಿಯಿಂದ ನಾನು ಈ ಕೇಸ್ನ ವಾಪಸ್ ತಗೋತಿದ್ದೀನಿ. ಅವ್ನ ಹಾಗೆ ಹೇಳ್ತಿರೋವಾಗ ಮೀನಾ ನಾವ್ ಅನ್ಕೊಂಡಾಗೇನೆ ಏನೋ ನಡೀತಿದೆ ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ. ಹೌದು ರೀ, ನಿಮ್ಮ ಅಣ್ಣನ ಮನ್ಸು ಬದಲಾಯಿಸೋದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತಾಳೆ ಮೀನಾ. ನಾನು ಈ ಕೇಸ್ನ ವಾಪಸ್ ತಗೊಳ್ಳೋದಕ್ಕೆ ಒಂದೇ ಒಂದು ಕಾರಣ ಅಂದ್ರೆ ಅದು ಮನೋಜ್ ವೈಫ್ ರೋಹಿಣಿಯಿಂದ. ಅವ್ರು ಬಂದು ನನ್ನ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಮನೋಜ್ ಜೈಲಿಗೆ ಹೋಗೋದನ್ನ ಯಾರಿಂದನೂ ತಡೆಯೋಕ್ ಆಗ್ತಿರ್ಲಿಲ್ಲ. ಅವನಾಗಂತಿರೋವಾಗ ಸೂರ್ಯ ಏನ್ ಮೀನಾ ಇದು, ಇವನು ಆ ಪಾರ್ಲರ್ ಅಮ್ಮನ ಹೋಗ್ಲಿ ಆಟಕ್ಕೇರಿಸ್ತಿದ್ದಾನಲ್ಲ. ಸೂರ್ಯ ಹಾಗಂತಿರೋವಾಗ ಹೌದು ರೀ, ಯಾರೋ ಹೇಳ್ಕೊಟ್ಟಿರೋ ತರನೇ ಮಾತಾಡ್ತಿದ್ದಾರೆ ಅಂತಾಳೆ ಮೀನಾ. ಡೌಟೇ ಇಲ್ಲ ಮೀನಾ, ಅದೇ ನಡೀತಿರೋದು ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ. ರೋಹಿಣಿ ತಿರುಗಿ ಮನೋಜನ್ನೇ ನೋಡ್ತಾ ಇರ್ತಾಳೆ. ಮನೋಜ ಕೇಳಿಸ್ಕೊತಾ ನೋಡ್ತಾ ಇದ್ದಾನೋ ಇಲ್ವೋ ಅಂತ. ಆಗ ಇನ್ಸ್ಪೆಕ್ಟ್ರು ಈ ಅಮ್ಮ ಬಂದು ನನ್ನ ಹತ್ರ ಮಾತಾಡ್ತಿರೋವಾಗ ನೋಡಿದ್ರೆ ಪಾಪ ಅನ್ನಿಸ್ತಿತ್ತು. ನೀವೀಗ ಏನಾದ್ರೂ ಬಂದು ವಾಪಸ್ ತಗೊಳ್ಳಿಲ್ಲ ಅಂದ್ರೆ ಕೋರ್ಟ್ ಕರ್ಕೊಂಡೋಗಿ ರಿಮೈಂಡ್ ನಿಲ್ಲಿಸ್ತಿದೆ ಅಂತ ಹೇಳ್ತಾರೆ. ಅದೆಲ್ಲ ಏನು ಬೇಡ ಸರ್, ನಾನು ವಾಪಸ್ ತಗೋತೀನಿ ಅಂತ ಫೈನಾನ್ಷಿಯರ್ ಹೇಳ್ತಾನೆ. ಅದಕ್ಕೆ ಅಂತ ಲೆಟರ್ನ ಬರ್ಸ್ಕೊಂಡು ತಗೊಂಡ್ ಬಂದಿದ್ದೀನಿ, ತಗೊಳ್ಳಿ ಅಂತ ಕೊಡ್ತಾನೆ. ರೋಹಿಣಿ ಗೆದ್ದೆ ಅನ್ನೋ ತರ ಸೂರ್ಯ ಮೀನಾನ ನೋಡ್ತಾ ಇರ್ತಾಳೆ. ಏನಪ್ಪಾ ಕಿಶೋರ್, ಲಾಕಪ್ ಅಲ್ಲಿರೋ ಮನೋಜನ ಹೊರಗಡೆ ಬಿಡು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಮನೋಜನ ಹೊರಗಡೆ ಬಿಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.